ನಿನಗೆ ಗೊತ್ತಿಲ್ಲ ಶಿವಾನಿ, ನಾನು ಎಷ್ಟು ಕಷ್ಟಪಟ್ಟೆ ಅಂತ. ಕಡೆ ಸಾಯೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ಬದುಕೋಕ್ಕೂ ಆಗ್ತಾ ಇಲ್ಲ. ನಿನ್ನ ನೆನಪಲ್ಲೇ ಕೊರ್ಗಿ ಬದುಕ್ತಾ ಇದ್ದೀನಿ. ಶಿವಾನಿ, ದಯವಿಟ್ಟು ಒಂದು ಮಾತು ಕೇಳಿ ಶಿವಾನಿ. ಇವಾಗ ನಾನು ಏನೇನು ಹೇಳ್ತೀನಿ ಪ್ರತಿಯೊಂದು ನಿಜ. ನೆನಪಾಯ್ತಾ ಶಿವಾನಿ ನಿನಗೆ? ಕ್ಷಮಿಸು, ನಾನು ಎಲ್ಲ ಮರ್ತ್ಬಿಟ್ಟಿದ್ದೆ. ಶಿವಾನಿ ನಿಂತ್ಕೋ ಶಿವಾನಿ. ಏನಯ್ಯ ನಿನ್ ಬಾಧೆ? ಆಗ್ಲಿಂದ ನೋಡ್ತಾ ಇದ್ದೀನಿ, ನನ್ ಹಿಂದೆನೆ ಸುತ್ತಾ ಇದೆಯಲ್ಲ. ಓಹೋ, ಈಗ ಗೊತ್ತಾಯ್ತು. ನಾನು ನೋಡಕ್ ಚೆನ್ನಾಗಿದ್ದೀನಿ, ನೇಮ್ ಇದೆ, ಫೇಮ್ ಇದೆ ಅಂತ ನನ್ನ ಜೊತೆ ಸುತ್ತಾಡೋಣ ಅನ್ಕೊಂಡಿದ್ಯಾ? ತೆಗೆದು ಪಂಚ್ ಕೊಟ್ಟ ಅಂದ್ರೆ ಅರ್ಧ ಬಕೆಟ್ ಬ್ಲಡ್ ಬಗ್ ಅಂತ ಕಕ್ ಬಿಡ್ಬೇಕು. ಯಾಕೆ ಶಿವಾನಿ ನಾಟಕ ಆಡ್ಬೇಡ ಪ್ಲೀಸ್. ಇನ್ಯಾವತ್ತೂ ನನ್ನ ಕಣ್ಮುಂದೆ ನೀನು ಕಾಣಿಸ್ಕೊಳ್ಳೋದಿಲ್ಲ ಅನ್ಕೊಂಡಿದ್ದೆ. ಇದ್ದಕ್ಕಿದ್ದಂಗೆ ನಾನು ಎದುರಿಗೆ ಬಂದೆ. ಇವಾಗ ನಾನು ಯಾರು ಅಂತ ಗೊತ್ತೇ ಇಲ್ಲ ಅಂತೆಲ್ಲ ಹೇಳಿದ್ರೆ ನನಗೆ ಸಂಕಟ ಆಗೋದಿಲ್ವಾ? ನೀನೇ ಹೇಳು. ನೀನು ಬೇರೆ ಎಲ್ಲೂ ಇಲ್ಲ ಶಿವಾನಿ, ಇಲ್ಲಿದ್ಯಾ. ಯಾಕೆ ಶಿವಾನಿ ನನ್ನನ್ನು ಮರ್ತೋಗ್ಬಿಟ್ಯಾ? ನನ್ನನ್ನು ಮರ್ತೋಗೋ ಥರ ನಿನ್ನ ಬೇರೆ ಏನೋ ಆಡಿಸ್ತಾ ಇದೆಯಾ? ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಶಿವಾನಿ. ಶಿವಾನಿ, ನಾನು ನಿನ್ನ ತ್ರಿಶೂಲ್, ನೀನು ನನ್ನ ಶಿವಾನಿ. ನಿನಗೆ ಗೊತ್ತಿಲ್ಲ ಶಿವಾನಿ, ನಾನು ಎಷ್ಟು ಕಷ್ಟಪಟ್ಟೆ ಅಂತ. ಕಡೆ ಸಾಯೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ಬದುಕೋಕ್ಕೂ ಆಗ್ತಾ ಇಲ್ಲ. ನರಳಿ ದಿನ ನಿನ್ನ ನೆನಪಲ್ಲೇ ಕೊರ್ಗಿ ಬದುಕ್ತಾ ಇದ್ದೀನಿ. ಶಿವಾನಿ, ದಯವಿಟ್ಟು ಒಂದು ಮಾತು ಕೇಳಿ ಶಿವಾನಿ. ಇವಾಗ ನಾನು ಏನೇನು ಹೇಳ್ತೀನಿ ಪ್ರತಿಯೊಂದು ನಿಜ. ನೆನಪಾಯ್ತಾ ಶಿವಾನಿ ನಿನಗೆ? ಕ್ಷಮಿಸು, ನಾನು ಎಲ್ಲ ಮರ್ತ್ಬಿಟ್ಟಿದ್ದೆ. ಹೋಗ್ಲಿ ಬಿಡು ಶಿವಾನಿ, ನಿನಗೆ ಇವಾಗಾದ್ರೂ ನೆನಪಾಯ್ತಲ್ಲ, ಅಷ್ಟು ಸಾಕು. ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನ್ನ ಜೊತೆ ನೀನು ಒಬ್ಳಿದ್ರೆ ಅಷ್ಟೇ ಸಾಕು ಶಿವಾನಿ. ಅಯ್ಯೋ ನಿನ್ನ ಮುಖ ಮುಚ್ಚ. ಎತ್ತಲೇ ಶಿವಾನಿ, ಹೇಳೋ ಮೇಲೆ ಹೇಳ. ನಿನ್ ನಾಟಕದವಳ ಹತ್ರನೇ ಕತೆ ಹೊಡಿತಿದ್ಯಾ ಮರಿ ನೀನು? ಅದು ಹಾವು ಮನುಷ್ಯನ್ ಕತೆ. ಯಾವ ಸಿನಿಮಾ ನೋಡ್ಕೊಂಬಂದೆ ಬಚ್ಚ? ನನ್ನ ತೊಲೆನ ಗೊಬ್ಬರ ಮಾಡಿ ಹಾಕಿ ನನ್ನ ಮೂಡೆಲ್ಲ ಹಾಳು ಮಾಡಿ ಈಗ ನೋಡಿದ್ರೆ ಆಟೋಗ್ರಾಫ್ ಸುದೀಪ್ ತರ ಪೋಸ್ ಕೊಡ್ತಿದ್ಯಾ. ತೆಗೆದು ಒಂದ್ ಡಿಚ್ಚಿ ಹೊಡೆದ ಅಂದ್ರೆ ನೆಲಕ್ಕೆ ಕಚ್ಕೊಂಡ್ಬಿಡ್ಬೇಕು. ನೋಡೋ, ನಾನು ನೋಡೋಕೆ ಮಾತ್ರ ಪಂಡ್ರಿ ಬಾಯಿ. ಕೋಪ ಬಂದ್ರೆ ಪೂಲನ್ ದೇವಿ ಆಗ್ಬಿಡ್ತೀನಿ ಅಷ್ಟೇ. ಇನ್ನೊಂದು ಸತಿ ನನ್ನ ಹಿಂದೆ ಬಂದ್ಯೋ, ಪಾಯಸ ಮಾಡಿ ಗೊಟ್ಟ ಅಂತ ಕುಡ್ದು ಹಾಕ್ಬಿಡ್ತೀನಿ ಮಗನೇ. ನೀನ್ ನನಗೆ ಇಷ್ಟ ಕಣಮ್ಮಿ, ನಮ್ಮನೆಗೆ ಬೇಗ ಬರಮ್ಮಿ. ಇವನ್ ಯಾವನು ಕಜ್ಜಿ ಕಂತ್ರಿ ನಾಯಿ ನನ್ನ ಮಗ ಆಗ್ಲೆಲ್ಲ ಫೋನ್ ಮಾಡ್ತಾವನಲ್ಲ. ಮಾಡ್ತೀನಿ ಈಗ ಅವನಿಗೆ. ಹಲೋ ಹಲೋ ತ್ರಿಶೂಲ್, ಯಾರ ನೀನು? ಅರ್ಕಸ್ಬಿ ಅಡ್ನಾಡಿ ನನ್ನ ಮಗನೇ. ಬರ್ಬಾರ್ದು ರೋಗ ಬಂದು ಆಪತ್ ಬಂದು ಸ್ಯಾಪೆಲ್ ಸುತ್ಕೊಂಡೋಗ. ಎಷ್ಟಲ ಧೈರ್ಯ ನಿನ್ಗೆ? ನನ್ನ ಫೋನ್ಗೆ ಫೋನ್ ಮೇಲೆ ಫೋನ್ ಮಾಡ್ಬಿಟ್ಟು ಈ ಪಾಟಿ ತಲೆ ತಿಂದ್ಬಿಟ್ಟು ನನಗೆ ಆವಾಜ್ ಹಾಕ್ತೀನಿ ನೀನು. ಏಯ್ ಯಾರೋ ನೀನು? ನಾನು ಯಾರು?
ಅಯ್ಯೋ ಕಾಡ್ಬೇಕಿ ನನ್ನ ಮಗನೇ, ನನ್ನ ಫೋನ್ಗೆ ನೀನೇ ಫೋನ್ ಮಾಡ್ಬಿಟ್ಟು ಯಾರು ಅಂತ ಕೇಳಿಯಾ? ಲೋ ನೀನ್ ತಾಕತ್ತಿದ್ರೆ ಬಾರ ನನ್ನ ಹತ್ರಕ್ಕೆ, ಪೊಲೀಸ್ ಸ್ಟೋರಿಲಿ ಸಾಯಿಕೊಂಬರ ತಲೆ ಕತ್ತಿಸ್ತಾರಲ್ಲ ಹಂಗ್ ತಲೆ ಕತ್ತಿಸಾಕ್ಬಿಡ್ತೀನಿ, ಬಾರ್ಲಾ. ಅಲ್ಲೇ ಹುಡುಗಿ ಫೋನ್ ಅಂತ ತಿಳ್ಕೊಬಿಟ್ಟು ಫೋನ್ ಮೇಲೆ ಫೋನ್ ಮಾಡ್ತಾ ಇದೀಯಾ? ಬಾರ ನನ್ನ ಹತ್ರಕ್ಕೆ. ಜಾಸ್ತಿ ಮಾತಾಡಬೇಡ, ಸುಮ್ಮನೆ ತ್ರಿಶೂಲ್ಗೆ ಫೋನ್ ಕೊಡು. ಯೋ ತ್ರಿಸೂಲು ಇಲ್ಲ ರಸೂಲು ಇಲ್ಲ ಕಣಲ. ಶಿವಾನಿ, ಶಿವಾನಿ ನಿನ್ ಮಾತು ಕೇಳು ಶಿವಾನಿ. ಶಿವಾನಿ ನಿಂತ್ಕೋ, ಶಿವಾನಿ ನಿಂತ್ಕೋ. ಏಯ್, ಅಲ್ಲಿ ಕೂಗಿದ್ದಲ್ಲ ಅವ್ನು ನನ್ನ ಮಗ, ಅವನಿಗೆ ಫೋನ್ ಕೊಡು. ನಿನ್ ಮಗನಿಗೆ ನೀನೇ ಫೋನ್ ಮಾಡೋ, ನನಗ್ಯಾಕೋ ಫೋನ್ ಮಾಡಿಯಾ? ಮಡ್ಗ ಕಂಡೀವ್ನೆ, ಅದು ನನ್ನ ಮಗಂದೇ ವಾಯ್ಸ್ ಕೊಡು, ಫೋನ್ ಕೊಡು ಅವನಿಗೆ. ಏ ಮಡಗಲೇ, ಹಲೋ ಹಲೋ. ಸಿಕ್ಕಿರೋ ಫೋನ್ ಯಾವನಾರ ಕೊಟ್ಬಿಡ್ತಾನ ಅಂತ ದಡ್ಡ ನನ್ನ ಮಗನ ನಾನು. ಶಿವಾನಿ, ಶಿವಾನಿ ನಿನ್ ಮಾತು ಕೇಳು ಶಿವಾನಿ. ಶಿವಾನಿ ಅವನು ಅವಳು ಬೆಳಿಗ್ಗೆ ಎದ್ದು ಅದು ಯಾರ ಮುಖ ನೋಡಿದ್ನು, ಇಡೀ ದಿನ ಮೂಡ್ ಆಫ್. ಅಕ್ಕ ಬೆಳಗ್ಗೆ ಎದ್ದು ಕನ್ನಡದಲ್ಲಿ ಮುಖ ನೀವೇ ನೋಡ್ಕೊಂಡಿದ್ದು. ಅಯ್ಯೋ ಹೌದಲ್ವೇನೋ? ಹಂಗಾರಿಲ್ಲ, ಏನೋ ಮಿಸ್ಟೇಕ್ ಆಗಿದೆ. ಮುಂದೆ ಒಳ್ಳೇದೇನಾದ್ರೂ ಕಾದಿರ್ಬೋದಾ ಅಂತ. ಭರ್ಜರಿಗೆ ಕಾದಿರುತ್ತೆ ಬಿಡಕ್ಕ. ಹಲೋ, ಹಾ ಬಂದ್ವಿ. ಅಯ್ಯೋ ಬಂದ್ಬಿಟ್ವಿ ಸರ್, ಈಗ ನೋಡಿ. ಹಾ ಮನೆ ಬಿಟ್ವಿ ಸರ್. ಅಯ್ಯೋ 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 ಅತ್ತೆ, ಮಾವ, ಅಯ್ಯೋ ನಾನು ಏನ್ ಮಾಡ್ಲಪ್ಪ ಅತ್ತೆ. ಶೈಲು, ಏನಾಯ್ತು ಬಂಗಾರಿ? ಏನಮ್ಮ ಏನಾಯ್ತು? ಪಂಕಜ ಏನಾಯ್ತು? ಅಲ್ಲಿ ಅಲ್ಲಿ ಏನು ಅಲ್ಲಿ ಅಲ್ಲಿ ಎಲ್ಲಿ ಇಲ್ಲಿ ಎಲ್ಲಿ? ಛೀ, ಅಲ್ಲಿಗೆ ಎದ್ರಕೋಡ್ ಬಂದೆ. ಲೇ ಥು, ಅಲ್ಲಿ ಎಲ್ಲ ಕಡೆ ಅಲ್ಲಿ ಅವನ್ ಬಂದಿದ್ದಾನೆ. ಯಾರು ಬಂಗಾರ? ಅದೇ ಮಾವ, ಬೆಳಿಗ್ಗೆ ಮನೆ ಹತ್ರ ಬಂದಿದ್ನಲ್ಲ, ಅವನ್ ತಿರ್ಗಾ ಬಂದಿದ್ದಾನೆ. ಅವನೊಳ್ಳೆ ಸೈಕೋ ಇದ್ದಂಗಿದ್ದಾನೆ ಶೈಲು. ಅವ್ನ್ ಸೈಕೋನಾದ್ರೂ ಆಗಿರ್ಲಿ ಮೈಕೋನಾದ್ರೂ ಆಗಿರ್ಲಿ, ನಾನು ಇವಾಗ ಹೋಗಿ ಅವ್ನ ಕೈ ಕಾಲು ಮುರಿದು ಬರ್ತೀನಿ. ಯಾರು ತಡಿಬೇಡಿ ನನ್ನ. ಲೈ ಅಮಿಕ ನಿಂತ್ಕಲ, ರಕ್ತ ಕುಡ್ದ ಅಂತ ರಕ್ತ. ನಿನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಸುಮ್ಮನಿದ್ದೀನಿ ಅಷ್ಟೇ. ಏನಮ್ಮ ಶೈಲು, ನಿನ್ ಪಾಡಿಗೆ ನೀನಿದ್ದೆ, ಅವನ ಪಾಡಿಗೆ ಅವನಿದ್ದ. ನಾಟಕ ನೋಡು ನೋಡು ಅಂತ ಒತ್ತಾಯ ಮಾಡಿದ್ದಕ್ಕೆ ಈಗ ನೋಡು, ನಾವು ನಾಟಕ ಮಾಡೋದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಹಂಗಾಯ್ತು. ಅಯ್ಯೋ ದೇವ್ರೇ, ಅದ್ ಯಾವ ಯಮಗಂಡ್ ಕಾಲದಲ್ಲಿ ಅವನಿಂದ ನೋಡಿದ್ನು, ನೀನ್ ಯಾವ ಕಾಲದಲ್ಲಿ ಅವನ್ನ ಮಾತಾಡ್ಸಿದ್ಯೋ, ಅವನ ಕಾಟನೇ ತಪ್ತಾ ಇಲ್ಲ ನೋಡು. ಅಯ್ಯೋ ಅದೆಲ್ಲ ನೀಗ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನ್ ಪ್ರಯೋಜನ? ಬನ್ನಿ ಹಿಂದಿನ ಬಾಗ್ಲಿಂದ ಎಸ್ಕೇಪ್ ಆಗೋಣ. ಒಳ್ಳೆ ಐಡಿಯಾ, ಬನ್ನಿ ಹೋಗೋಣ. ಅಲ್ಲ, ಈ ಶೈಲು ರೇಂಜ್ ಏನು, ಅವಳ ಲೆವೆಲ್ ಏನು? ನಾನು ಹೇಳಿ ತರ ಹಿಂದಿನ ಬಾಗಿಲಿಂದ ಓಡೋಗದ? ನೋ ವೇ, ಚಾನ್ಸೇ ಇಲ್ಲ. ಅಕ್ಕ ಹಾಗಿದ್ರೆ ಮುಂದೆ ಬಾಗ್ಲಿಂದ ಹೋಗೋಣ. ಬೇಡ, ಹಿಂದಿನ ಬಾಗಿಲಿಂದಾನೆ ಹೋಗೋಣ. ಫಸ್ಟ್ ನಾನೇ ಹೋಗ್ತೀನಿ. ಗುಡ್ ಸೆಲೆಕ್ಷನ್. ಅಯ್ಯೋ 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 ಅಯ್ಯೋ, ಏನಾಯ್ತೆ? ಹಿತ್ಲಲ್ಲೂ ಅವನೇ ಇದ್ದಾನೆ ಕಣೆ. ಅಯ್ಯೋ, ಎಲ್ಲೆಲ್ಲೋ ಅವನೇ. ಒಳ್ಳೆ ಕಮ್ಮದಲ್ಲಿ ಕಂಡ್ರೆ ನರಸಿಂಹನಾಗೆ ನಂಗಾಗ್ತಿಲ್ಲ, ಏನ್ ಮಾಡ್ಲಿ? ಅಯ್ಯೋ ದುರ್ಗದಿಂದ ಕಾಲ್ ಮೇಲೆ ಕಾಲ್ ಬರ್ತಾ ಇದೆ. ನಾನ್ ಕಾಲ್ ಕಟ್ ಮಾಡಿದ್ರೆ ನಿನಗೆ ಮಾಡ್ತಾರೆ, ನೀನ್ ಕಾಲ್ ಕಟ್ ಮಾಡಿದ್ರೆ ನನಗೆ ಮಾಡ್ತಾರೆ. ಹೊರಗೆ ಹೋಗೋಣ ಅಂದ್ರೆ ಆ ಸೈಂಧವ ಬೇರೆ ಇದ್ದಾರೆ. ಏನು ಮಾಡೋದು ಇವಾಗ? ಶೈಲು ಅಂದ್ರೆ ಯಾರು? ಯಾರಿಗೂ ಜಗ್ಗದ ಹೆಣ್ಣು ಹುಲಿ. ಶೈಲು ಅಂದ್ರೆ ಯಾರು? ಯಾರಿಗೂ ಜಗ್ಗದವನಿಗೆ ಹೋಗವ್ವ.
ಟಡನ್ ಟಡನ್ ಟಡನ್. ಅಂದು ಚಿಂದೋಡಿ ಲೀಲಾ, ಇಂದು ಚಂದುಳ್ಳಿ ಶೈಲಾ. ಇಲ್ಲ ಇಲ್ಲ ಇಲ್ಲ, ಹ, ಈ ಶೈಲು ಆ ಬಚ್ಚಾಗ ಹೆದರ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಡೀರಿ ಹೋಗೋಣ. ನಡಿಯಮ್ಮ. ನಾನು ನೀನ್ ನಡೀರಿ ಅಂದೆ, ನಾನೇ ಮೊದಲು ನಡಿತೀನಿ ಅನ್ನ. ನಾನೇ ಮೊದಲು ನಡೀತೀನಿ. ಬನ್ನಿ ಬನ್ನಿ. ನಾನು ನಡಿತೀನಿ. ಅಕ್ಕ ಏನ್ ತಲೆನಕ್ಕ ನಿಂದು? ಲೇ ಆಮಿಕೊಂಡ್ ಛತ್ರಿ ಇಟ್ಕೊಂಡ್ ಬಾರಲು. ಶಿವಾನಿ ನಿಂತ್ಕೋ. ಶಿವಾನಿ, ಶಿವಾನಿ ಎಲ್ಲಿಗೆ ಹೋಗ್ತಾ ಇದ್ಯಾ? ಯಾಕೆ ನಾನು ಹೇಳೋದು ಏನೂ ಅರ್ಥ ಮಾಡ್ಕೋತಲ್ಲ ನೀನು? ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಚುಪ್. ಈಗೇನು ನೀನು ನನ್ನ ಆಕ್ಟಿಂಗ್ ನೋಡಿ ಫುಲ್ ಫಿದಾ ಆಗಿದ್ಯಾ ಅಲ್ವಾ? ನನ್ನ ಫ್ಯಾನ್ ಆಗಿದ್ಯಾ ಅಲ್ವಾ? ನೀನು ನನ್ನ ನಾಟಕನ ಇನ್ನೊಂದ್ಸತಿ ನೋಡ್ಬೇಕು ಅನ್ಕೋತಿದ್ಯಾ ಅಲ್ವಾ? ನೋ ಪ್ರಾಬ್ಲಮ್. ಒಂದ್ ಕೆಲಸ ಮಾಡು, ಇವತ್ತು ನಾವು ಚನ್ನಪಟ್ಟಣದ ಪಕ್ಕ ಇರೋ ಯಾವ ಅದು ಮಾಳ್ಗಾಡು. ಹಾ, ಅಲ್ಲಿ ನಾಟಕ ಮಾಡ್ತಾ ಇದೀವಿ. ನೀನು ಅಲ್ಲಿಗೆ ಬಂದ್ಬಿಡು. ಹಾ ಅಲ್ಲ, ಅಲ್ಲಿಗೆ ಬಾ ಗುರು. ನನಗ್ ಚೆನ್ನಾಗ್ ಗೊತ್ತು ನಿನಗೆ ನನ್ನ ಜೊತೆ ಮಾತಾಡ್ಬೇಕು ಅನ್ಸ್ತಿದೆ ಅಂತ. ಬಂದ್ವಿ ಹೊರಟಿದೀವಿ. ಯಾರ ಹತ್ರನೂ ಮಾತಾಡ್ತಾ ಇದ್ದ ಕಣೆ. ಆದ್ರೂ ಕರೀರಿ. ಓ ಶೈಲು, ಬಾಮ ಬೇಗ. ನನಗೂ ಅಷ್ಟೇ, ನಿನ್ ಜೊತೆ ತುಂಬಾ ಮಾತಾಡ್ಬೇಕು ಅನ್ಸ್ತಿದೆ. ಬಂದ್ಬಿಡು. ಅಲ್ಲ ಶಿವಾನಿ, ಅಲ್ಲಿ ಕೇಳ್ತೀಯಾ? ಈಗ ನಾನು ಇಲ್ಲಿ ಮಾತಾಡಲ್ಲ ಅಂತ ಹೇಳಿದಕ್ಕೂ ಕಾರಣ ಇದೆ, ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿದಕ್ಕೂ ಕಾರಣ ಇದೆ. ಬರ್ತೀಯ ತಾನೆ? ಹಾ ಸರಿ, ಬರ್ತೀನಿ. ನೀನು ಹೇಳಿ ಜಾಕೆ ಬರ್ತೀನಿ, ಅಲ್ಲೇ ಮಾತಾಡೋಣ. ಗುಡ್ ಬಾಯ್. ಬಂದ್ಬಿಡು. ಬಾಯ್. ಶಿವಾನಿ ನನ್ನ ಮಾತು ಕೇಳು ಅಂತ ಇದ್ದ. ಅಂದ್ರೆ ಅವನು ಅವಳನ್ನು ನೋಡಿದಾನೆ ಅಂತ ಅದರ ಅರ್ಥ. ಅವಳು ಬದುಕಿದ್ದಾಳೆ. ನನ್ನ ಆ ಜನ್ಮ ವೈರಿ ಶಿವಾನಿ ಬದುಕಿದ್ದಾಳೆ. ಧನಂಜಯ, ಯಾಕಪ್ಪ ಒದ್ದಾಡ್ತಾ ಇದೆಯಲ್ಲ? ಏನು ಯೋಚನೆ ಮಾಡ್ತಾ ಇದೀಯಾ? ಓಹೋ, ತ್ರಿಶೂಲ್ ಮಾತಿಗೆ ತಪ್ಪಿದ್ದಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ಇಲ್ಲಮ್ಮ, ಹಾಗೇನಿಲ್ಲ. ಯಾಕೋ ಸ್ವಲ್ಪ ಮನಸ್ಸಿಗೆ ಸರಿ ಇಲ್ಲ ಅಷ್ಟೇ. ಚಿಕ್ಕಬಾಬುಜಿ, ಅಲ್ಲ ನಿಮಗೆ ಏನೇ ಪ್ರಾಬ್ಲಮ್ ಆದರೂ ನನಗೆ ಹೇಳಿ. ನಿಮ್ಮ ಅಣ್ಣ ಕೂಡ ಏನೇ ಪ್ರಾಬ್ಲಮ್ ಆದರೂ ನನ್ನ ಹತ್ರನೇ ಸಜೆಷನ್ ಕೇಳ್ತಾ ಇದ್ರು. ನಾನು ಫಟ್ ಅಂತ ಸರಿ ಮಾಡ್ಕೊಡ್ತಾ ಇದ್ದೆ. ಪಟ್ ಅಂತ ಸರಿ ಮಾಡ್ಕೊಡ್ತಾ ಇರ್ಲಿಲ್ಲ, ಪಟ್ ಅಂತ ನಿನ್ ತಲೆಗೆ ಏಟ್ಕೊಳ್ಳೋದು. ಧನಂಜಯ, ನೀನ್ ಥೇಟ್ ನಮ್ ದಿಗ್ವಿಜಯ್ ಅಂತಾರೇನೆ ಕಣೋ. ಅವನ್ ತಲೆಗೊಂದು ಏನಾದ್ರೂ ಯೋಚನೆ ಬಂದ್ರೆ ಸಾಕು, ನಮ್ಮ ಎದುರು ಹೇಳ್ತಾನೆ ಇರ್ಲಿಲ್ಲ. ತಾನೇ ಯೋಚನೆ ಮಾಡ್ತಾ ಕೂತ್ ಬಿಡವನು. ನೀನು ಹಾಗೆ. ನಾನು ನಿನ್ನ ಮಗ ದಿಗ್ವಿಜಯ ಅಲ್ಲ, ತ್ರಿಶೂಲ್ ಹೆಂಡತಿ ಶಿವಾನಿ ನಾಗಿನಿ. ಅವಳಿನ್ನೂ ಬದುಕಿದ್ದಾಳೆ. ಒಟ್ಟಾರೆ ಏನಾಗ್ತಾ ಇದೆ? ಅಣ್ಣ, ಏನಪ್ಪ ಅಣ್ಣ ಇಲ್ಲಿ ಯಾವುದೋ ನಾಟಕ ನಡೆಯುತ್ತಂತಲ್ಲ, ಎಲ್ಲಿ? ನಾಟಕನ? ಏನ್ ನಾಟಕ? ಅಣ್ಣ ಅದೇ ಸಂಜೆ 7 ಗಂಟೆಗೆ ನಾಟಕ ನಡೆಯುತ್ತೆ ಅಂತ ಹೇಳಿದ್ರು. ನೆನ್ನೆ ರಾತ್ರಿ ಶ್ರೀರಂಗಪಟ್ಟಣದಲ್ಲಿ ನಾಟಕ ನಡೆದಿತ್ತು. ಇವತ್ತು ಚನ್ನಪಟ್ಟಣ ಹತ್ರ ಮಾಳ್ಗಾಳು ಇದೆ ಅಲ್ವಾ, ಇಲ್ಲಿ ನಾಟಕ ನಡೆಯುತ್ತೆ ಅಂತ ಹೇಳಿದ್ರು. ಇಲ್ಲೆಲ್ಲೋ ಟೆಂಟ್ ಹಾಕೊಂಡಿದಾರಂತೆ. ಅದೇ ಎಲ್ಲಿದ್ದಾರೆ ಅವರು? ಏನಪ್ಪ ಹೇಳ್ತಾ ಇದೀಯಾ? ಯಾರು ನಾಟಕ ಮಾಡಕ್ ಬರ್ತಾರೆ ಇಲ್ಲಿ?
ಅದೇ ಅಣ್ಣ ಶಿವ ಅದು ಚೀಸವು ಸ್ವಪ್ನ ಸುಂದರಿ ಅವರು ಶೈಲು ಅಂತ ಅವರೇ ಹೇಳಿದ್ದು. ಯಾವ ನಾಟಕನೂ ನಡೀತಾ ಇಲ್ಲ ಇಲ್ಲಿ. ಯಾರೋ ಸರಿಯಾಗಿ ನಿನ್ಗೆ ಎಪ್ಪೆ ಇಟ್ಟು ಕಳಿಸಿದ್ದಾರೆ. ಸಂತೆನೋ ಜಾತ್ರೆನೇ ನಡೆಯೋದೇ ಕಷ್ಟ ಈ ಕಾಲದಲ್ಲಿ. ಅಂಥದ್ರಲ್ಲಿ ನಾಟಕ ಮಾಡೋಕೆ ಯಾರು ಬರ್ತಾರಪ್ಪ? ಆಗ ನಾಟಕ ಆಡೋರು ಇದ್ರು, ನೋಡೋರು ಇದ್ರು. ಈಗ ನೋಡೋರು ಇಲ್ಲ, ಆಡೋರು ಇಲ್ಲ. ಈ ಊರಲ್ಲಿ ಜನಗಳೇ ಇಲ್ಲ. ಇನ್ ನಾಟಕ ಮಾಡಕ್ ಯಾರು ಬರ್ತಾರೆ ಹೇಳೋ? ನಮ್ಮೂರ್ಲಿ ಜನ ಎಲ್ಲ ಬೆಂಗಳೂರು ಸೇರ್ಕೊಬಿಟ್ಟವ್ರೆ. ನಿನಗೆ ಯಾರೋ ಸರಿಯಾಗಿ ಕಿವಿಗೆ ಹೂವು ಮುಡಿಸ್ ಕಳ್ಸವ್ರೆ. ಹೋಗು, ಕೆಲಸ ನೋಡೋಗು. ಶಿವಾನಿ, ಶಿವಾನಿ, ಶಿವ್ ನನಗೆ ಸುಳ್ಳು ಹೇಳ್ಬಿಟ್ಟು ಹೋಗ್ತೀಯಲ್ಲ? ನೀನು ಬರೋ ತನಕ ಇಲ್ಲೇ ವೇಟ್ ಮಾಡ್ತೀನಿ. ಏನಪ್ಪ ನೀನ್ ತಾನೇ ಬೆಳಗ್ಗೆ ಬಂದು ಗಲಾಟೆ ಮಾಡ್ದವನು? ಈ ಮನೆ ಮುಂದೆ ಯಾಕೆ ಕೂತಿದ್ಯಾ? ಅವ್ರು ಬರಲ್ಲ ಇಲ್ಲಿಗೆ? ಬರಲ್ಲ ಯಾಕೆ? ಅಲ್ಲ, ನಾಟಕ ಮುಗಿದ್ಮೇಲೆ ಮನೆಗೆ ಬರಲೇಬೇಕಲ್ಲ? ಏನಪ್ಪ ನೀನು ಏನ್ ಮಾತಾಡ್ತಾ ಇದೀಯಾ? ನಾಟಕದವ್ರು ಅಂದ್ರೆ ಒಂದ್ ಊರ್ಗೆ ಹೋದ್ರೆ ಅಲ್ಲೇ ಉಳ್ಕೊಂಡು ಇನ್ನೊಂದು ಊರ್ಗೆ ಹೋಗಿ ಅಲ್ಲೇ ನಾಟಕ ಮಾಡಿ ಅಲ್ಲೇ ಉಳ್ಕೋತಾರೆ. ಅವರು ಒಂಥರ ಅಲಮಾರಿಗಳ ತರ. ಒಂದ್ ಊರ್ಗೆ ಹೋದ್ರೆ ಇನ್ನೊಂದ್ಸಲಿ ಬರೋದು ಯಾವಾಗ ಅಂತ ಗೊತ್ತಿಲ್ಲ. ನೀನ್ ನೋಡಿ ಜಾಗದಲ್ಲಿ ಅವ್ರು ಇಲ್ಲೇ ಇರ್ತಾರೆ ಅಂತ ಕಾಯ್ತಾ ಇದೀಯಾ? ಏನ್ ಕತೆನಪ್ಪ ನಿಂದು? ಸಾಲ್ ನಾಟಕಗಳು ಒಪ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಈ ಮನೆಗೆ ಬಂದಿದ್ದೆ 4-5 ತಿಂಗಳಾದ್ಮೇಲೆ. ಹಾಗಾದ್ರೆ ಅವ್ರು ಬರೋದು? ಅವ್ರು ಯಾವಾಗ ಬರ್ತಾರೆ ಅಂತ ಆ ದೇವ್ರಿಗೆ ಗೊತ್ತು. ನೋಡೋಕೆ ಓದ್ಕೊಂಡಿರೋ ತರ ಕಾಣ್ತೀಯ. ನಿನ್ಗೆ ಯಾಕಪ್ಪ ಈ ನಾಟಕದ ಹುಚ್ಚು? ಈ ಬಣ್ಣದ ಲೋಕ, ಈ ಬಣ್ಣದ ಗೀಳಿನ ಲೋಕ ನಿಂಗೆ ಯಾಕೆ ಬೇಕು ಹೇಳು? ನಾಟಕಕ್ಕೆ ಅಂತಲ್ಲ, ಅವ್ರ ಹತ್ರ ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಹೋಗ್ಲಿ ಬಿಡು, ನೀನ್ ನಂಬರ್ ಕೊಟ್ಟೋಗು. ಅವ್ರು ಬಂದ್ರೆ ನಾನೇ ನಿನ್ ಫೋನ್ ಮಾಡಿ ಹೇಳ್ತೀನಿ. ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಯಾಕೆ ಸೊರ್ಗ್ತೀಯ? 70 ಸುಮ್ಮನೆ ಇಲ್ಲಿ ಯಾಕೆ ಆಯ್ತೀಯ? ಹೊರಡು. ಹಾಗಾದ್ರೆ ಶಿವಾನಿ ನನಗೆ ಸುಳ್ಳು ಹೇಳಿ ಎಲ್ಲಿ ಹೋಗಿರ್ಬೋದು? ಕನಕದುರ್ಗ ಬಂತು, ಇಳಿರಿ ಇಳಿರಿ. ನಮಸ್ಕಾರ, ಬನ್ನಿ ಬನ್ನಿ. ನೀವು ತಡ ಆದಾಗ ಇಲ್ಲಿ ಬರಲ್ಲ ಅಂತ ಭಯ ಆಗ್ಬಿಟ್ಟಿತ್ತು ನಮ್ಗೆ. ಓ ಸೋ ಸಾರಿ. ಬರ್ತಾ ದಾರಿಲಿ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ಗೊತ್ತಲ್ಲ. ಕ್ರೇಜಿ ಫ್ಯಾನ್. ಯಾರು ಅಭಿಮಾನಿಗಳು ಕಾಣಿಸ್ತಲ್ಲ ಅಂತನಾ? ನೀವು ಈ ದಾರಿ ಬರೋ ವಿಚಾರ ಯಾರಿಗೂ ಹೇಳಿರಲ್ಲ ನಾವು. ಅವ್ರು ಬರೋದು, ಕೂಗಾಟ, ಕಿರ್ಚಾಟ, ಆಟೋಗ್ರಾಫು, ಫೋಟೋಗ್ರಾಫು ಇದೆಲ್ಲ ನಿಮ್ಗೆ ಹಿಂಸೆ ಆಗುತ್ತೆ ಅಲ್ವಾ? ಅದಕ್ಕೆ ಅವ್ರಿಗೆ ಹೇಳಿರ್ಲಿಲ್ಲ ನಾವು. ಓಹ್ ನೋ, ಫ್ಯಾನ್ಸ್ ಇದ್ರೇನೆ ನಮ್ಗೆ ಬೇರೆ ಲೆವೆಲ್ ಎನರ್ಜಿ ಗೊತ್ತಾ? ಪಾಪ ಅವರೆಲ್ಲ ನನ್ನ ಸ್ಟೇಜ್ ಹತ್ರನೇ ಮೀಟ್ ಮಾಡ್ಲಿ. ಹಾಗಿದ್ರೆ ನೀವು ದೊಡ್ಡ ಮನೆಗೆ ಹೋಗಿ ಬಂದ್ಬಿಡಿ.
ದೊಡ್ಡ ಮನೆ ದಿಗ್ವಿಜಯ್ ಸಾಹೇಬ್ರು ಅಂತ ಇದ್ದಾರೆ. ನೀವು ನಿಮ್ಮ ತಂಡ ಜೊತೆ ಹೋಗಿ ಅವ್ರನ್ನ ಇನ್ವೈಟ್ ಮಾಡಿ. ನಾವ್ ಹೋಗಿ ಅವ್ರನ್ನ ಇನ್ವೈಟ್ ಮಾಡದ ಸಾಧ್ಯನೇ ಇಲ್ಲ. ಈ ಶೈಲು ಕಾಲಿಟ್ ಕಡೆ ಎಲ್ಲ ಅಲ್ಲಿನ ದೊಡ್ಡ ಮನುಷ್ಯರು ಅವರೇ ಬಂದು ನನ್ನನ್ನು ಇನ್ವೈಟ್ ಮಾಡ್ತಾರೆ. ಅಂಥದ್ರಲ್ಲಿ ಹಾಗಲ್ಲ ಮೇಡಮ್, ತುಂಬಾ ದೊಡ್ಡ ಮನುಷ್ಯರು ಅವರು. ಸುತ್ತ ಹತ್ತೂರಲ್ಲಿ ಏನೇ ಕಾರ್ಯಕ್ರಮ ನಡೆದ್ರು ಅವ್ರನ್ನ ಕರೆಯೋದು ವಾಡಿಕೆ ಮೇಡಮ್. ಅವರು ಕಲಾರಸಿಕರ ಫ್ಯಾಮಿಲಿ, ಅವ್ರು ಬಂದರೆ ತುಂಬ ಒಳ್ಳೇದಾಗುತ್ತೆ. ಶೈಲು, ಹ್ಞೂ ಅಂದ್ಬಿಡು. ದೊಡ್ಡ ಮನೆಯವರು ಬಂದರೆ ನಮಗೆ ಒಳ್ಳೇದು. ಕಲೆಕ್ಷನ್ ಹೆಚ್ಚಾಗುತ್ತೆ. ಹ್ಞೂ ಅಂದ್ಬಿಡು. ಓಕೆ, ಹೋಗೋಣ. ಅವ್ರ ಹೆಸರೇನಂದ್ರೆ? ದಿಗ್ವಿಜಯ್. ದಿಗ್ವಿಜಯ್.